ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸ್ನೇಹಲೋಕ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಿ ಅಂತ ಅನ್ಕೊಳ್ತೀನಿ. ನಾವು ಕೂಡ ತುಂಬಾನೇ ಚೆನ್ನಾಗಿದ್ದೀವಿ. ಅಂಡ್ ಸುಮಾರು ದಿನ ವಿಡಿಯೋನೇ ಹಾಕಿಲ್ಲ, ಅದಕ್ಕೆ ಇವರೇ ಕಾರಣ. ವಿಡಿಯೋ ಹಾಕಿದ್ರು ನಾನೇ ಕಾರಣ, ವಿಡಿಯೋ ಹಾಕ್ಲಿಲ್ಲ ಅಂದ್ರೂ ನಾನೇ ಕಾರಣ. ಇವರೇ ಕಾರಣ. ಯಾಕೆ ವಿಡಿಯೋ ಹಾಕಿಲ್ಲ ಅಂತ ಸ್ವಲ್ಪ ಜನ ಕೇಳ್ತಾ ಇದ್ರು, ಅದಕ್ಕೆ ಇವರೇ ಕಾರಣ ಅವ್ರು ಹೇಳೋದಿಲ್ಲ, ನಾನು ಹೇಳೋದಿಲ್ಲ. ಸಸ್ಪೆನ್ಸ್ ಮೂವಿ. ಸಸ್ಪೆನ್ಸ್. ಓಕೆ. ಎಸ್, ಇವತ್ತಿನ ಈ ವಿಡಿಯೋದಲ್ಲಿ ನೀವು ಒಂಥರ ನಮಗೆ ಆಕ್ಚುಲಿ ಅದು ಶಾಕ್ ಅಲ್ಲ, ಒಂಥರ ಸರ್ಪ್ರೈಸ್, ಒಂಥರ ತುಂಬಾನೇ ನಿಮ್ಗೆ ಇಷ್ಟ ಆಗುತ್ತೆ. ಸೊ ಇಲ್ಲಿ ಎಲ್ಲ ಹೇಗಿರುತ್ತೆ, ಕೆಲವೊಂದು ವಿಷಯಗಳು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ನಮ್ಮ ಮನೆಗೆ ಹೊಸ ಮೆಂಬರ್ ಬಂದಿದ್ದಾರೆ. ಸೊ ಅದೇ ಈ ಥಂಬ್ನೇಲ್ ಅಲ್ಲಿ ನೀವು ನೋಡಿರ್ತೀರಿ. ಎಸ್, ಯಾರು ಅಂತ ಅನ್ಕೊಳ್ತಾ ಇರ್ಬೋದು. ನಾವು ಬೆಳಗ್ಗೆನೆ ಎದ್ದು ಬೇಗ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೊರಟ್ವಿ. ಸೊ ನಮ್ಮನೆಯಿಂದ ಸ್ವಲ್ಪ ದೂರ ಹೋಗಬೇಕು, ಒಂದು 15 to 20 ಮಿನಿಟ್ಸ್ ಡ್ರೈವ್ ಮಾಡಿದ್ರೆ ಇದು ಒಂದು ಅಡಾಪ್ಷನ್ ಸೆಂಟರ್ ಬರುತ್ತೆ. ಸೊ ಇಲ್ಲಿ ನಾವು ಹೋದ್ವಿ. ಸೊ ಇದು ಸ್ಯಾಟರ್ಡೆ ಸಂಡೇ ಕೂಡ ತೆಗ್ದಿರತ್ತೆ, ಅದರಲ್ಲಿ ಟೈಮಿಂಗ್ಸ್ ಇರುತ್ತೆ. ಸೊ ನಾವು ಆನ್ಲೈನಲ್ಲಿ ಟೈಮಿಂಗ್ಸ್ ಎಲ್ಲ ನೋಡಿಕೊಂಡು ಅಲ್ಲಿ ಫ್ರಂಟ್ ಡೆಸ್ಕಲ್ಲಿ ಮಾತಾಡಿಕೊಂಡು ನಾವು ಸೊ ಹೇಗೆ ಏನು ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ನೋಡಿಕೊಂಡು ಸೊ ನಾವು ಒಳಗಡೆ ಹೋದ್ವಿ. ಒಳಗಡೆ ಹೋದ ತಕ್ಷಣ ನಾವು ಸ್ಯಾನಿಟೈಸ್ ಮಾಡ್ಕೋಬೇಕು ಕೈನ. ಸೊ ನಿಮಗೆ ಗೊತ್ತಾಗ್ತಾ ಇರ್ಬೋದು ಸೊ ನಾವು ಏನು ನೋಡಕ್ಕೆ ಬಂದಿದ್ದೀವಿ ಅಂತ ಹೇಳಿಬಿಟ್ಟು. How are you doing? ಚೆನ್ನಾಗಿತ್ತಲ್ಲ? ಅವೆಲ್ಲ ಗಡುವ ಇದ್ದಂಗೆ ಇದಾವೆ, ಒಂಚೂರು ಬೆಟರ್ ಇದೆ. ಸುಮಾರು ದಿನದಿಂದ ನಾನು ಅಂದ್ಕೊಳ್ತಾ ಇದ್ದೆ ಒಂದು ಪೆಟ್ ಬೇಕು ಅಂತ ಹೇಳಿಬಿಟ್ಟು. ಸೊ ಅಲ್ಲಿ ನಾವು ಒಂದಿಷ್ಟು ಕ್ಯಾಟ್ಗಳನ್ನು ನೋಡಿದ್ವಿ, ಹಾಗೆ ಒಂದಿಷ್ಟು ನಾಯಿಗಳನ್ನು ನೋಡಿದ್ವಿ, ಡಾಗ್ಸ್, ಹಾಗೆ ಒಂದಿಷ್ಟು ಮೊಲಗಳನ್ನು ನೋಡ್ತಾ ಇದ್ದೀವಿ, ಹಾಗೆ ಹ್ಯಾಮ್ಸ್ಟರ್ಸ್ ಎಲ್ಲ ಇತ್ತು. ನಮಗೆ ನಾಯಿ ಆಗಲಿ ಬೆಕ್ಕಾಗಲಿ ಯಾವುದೇ ಆದ್ರೂ ಚಿಕ್ಕದು ತೊಗೋಬೇಕು ಅಂತ ಇತ್ತು. ಅಂದರೆ ನಾಯಿ ಮರಿ ಅಂದರೆ ಲೈಕ್ ಪಪ್ಪಿ ಆಗಿರ್ಬೋದು ಅಥವಾ ಕಿಟನ್ ಆಗಿರಬಹುದು. ಬಟ್ ನನ್ನ ಹಸ್ಬೆಂಡಿಗೆ ಈ ನಾಯಿ ತುಂಬ ಇಷ್ಟ ಆಯಿತು. ಇಷ್ಟ ಆಗಿರುವಂತಹ ಪ್ರಾಣಿಗಳನ್ನು ಒಂದು ಸಪ್ರೇಟ್ ರೂಮ್ ಇರುತ್ತೆ, ಸೊ ಅಲ್ಲಿ ಕರ್ಕೊಂಡು ಬಂದು ಕೂರಿಸಿರ್ತಾರೆ. ಸೊ ಅದ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡ್ಬೋದು. ಐ ಡೋಂಟ್ ನೋ, ನೀನು ಇದಕ್ಕೆ ಅಟ್ಯಾಚ್ ಆಗ್ಬಿಟ್ಟೆ ಆಲ್ರೆಡಿ. ಆ ವಾರ ಅಷ್ಟೇ ಆಯಿತು. ಸೊ ಅದಾದಮೇಲೆ ನಾವೇನು ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಲಿಲ್ಲ. ಇದು ಬಂದು ನೆಕ್ಸ್ಟ್ ವೀಕ್ ನಾವು ಬೆಳಗ್ಗೆ ಬೇಗನೆ ಎದ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಅಂತ ಒಂದು ಹೋಟೆಲ್ಗೆ ಬಂದಿದ್ದೀವಿ. ಸೊ ನನ್ನ ಹಸ್ಬೆಂಡ್ಗೆ ವೆರೈಟಿ ಇಂಡಿಯನ್ ಡಿಶಸ್ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತಂತೆ. ಸೊ ಹಾಗಾಗಿ ನೋಡ್ತಾ ಇರ್ಬೋದು ಯಾರೂ ಇಲ್ಲ, ಸುಮಾರು ಜನ ಇಲ್ಲ. ಸೊ ವೀಕೆಂಡ್ಸಲ್ಲಿ ಎಲ್ಲರೂ ಲೇಟಾಗಿ ಎದ್ದು ಲೇಟಾಗಿ ಸ್ಟಾರ್ಟ್ ಮಾಡ್ತಾರೆ. ಬಟ್ ನಾವು ಇವತ್ತು ಬೇಗ ಬಂದಿದ್ದೀವಿ. ಬೇಗ ಎಲ್ಲ ಸ್ನಾನ ಮಾಡಿಕೊಂಡು ಫ್ರೆಶ್ ಆಗಿ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಅಂತ ಬಂದಿದ್ವಿ. ಸೊ ಇದು ಬಂದು ಬೊಫೆ ಸಿಸ್ಟಮ್ ಇದೆ. ಬೊಫೆ ಸಿಸ್ಟಮಲ್ಲಿ ವಡಾ ಇದೆ, ಇಡ್ಲಿ ಇದೆ, ಹಾಗೆ ಗೋಲಿ ಬಜೆ ಇದೆ, ದೋಸೆ ಇದೆ, ಹಾಗೆ ಪೊಂಗಲ್, ಉಪ್ಮಾ, ಆಮೇಲೆ ಪೂರಿ, ಆಮೇಲೆ ಸಾಗುದಲ್ಲಿ ವೆರೈಟಿ ಸಾಗು, ಹಾಗೆ ಸ್ವೀಟ್ ಬಂದು ಚಟ್ನಿದಲ್ಲೂ 3 ವೆರೈಟಿ ಚಟ್ನಿ ಇದೆ, ಆ್ಯಂಡ್ ಕೇಸರಿ ಬಾತ್ ಇದೆ. ಸೊ ನನ್ನ ಹಸ್ಬೆಂಡ್ ಫ್ರೆಂಡು ಕೂಡ ನಮ್ಮ ಜೊತೆ ಜಾಯಿನ್ ಆದರು. ಚೆನ್ನಾಗಿ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ. ಒಂಥರ ಏನಂತಾರೆ ರಿಲ್ಯಾಕ್ಸ್ಡ್ ಡೇ ಅಂತ ಹೇಳಬಹುದು. ಅದಾದಮೇಲೆ ನಾವು ಮತ್ತೆ ನನಗೆ ಅನ್ನಿಸ್ತು ಇನ್ನೊಂದ್ಸತಿ ಹೋಗೋಣ ಬೇರೆ ಅಡಾಪ್ಷನ್ ಸೆಂಟ್ರಿಗೆ ಅಂತ. ಯಾಕಂದರೆ ನಾವು ಹ್ಯೂಸ್ಟನಿಂದ ಪಿಯರ್ಲ್ಯಾಂಡಿಗೆ ಹೋಗಿದ್ವಿ ಬ್ರೇಕ್ಫಾಸ್ಟ್ ಮಾಡೋಕ್ಕೆ. ಸೊ ಹ್ಯೂಸ್ಟನ್ ಟು ಪಿಯರ್ಲ್ಯಾಂಡ್ ಒಂದು 35-40 ಮಿನಿಟ್ಸ್ ಡ್ರೈವ್ ಆಗುತ್ತೆ ನಮಗೆ. ಸೊ ನೋಡ್ತಾ ಇರ್ಬೋದು ಮನೆಗಳು, ನೈಬರ್ಹುಡ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಲ್ವಾ. ಸೊ ಇಲ್ಲಿ ಇನ್ನೊಂದು ಅಡಾಪ್ಷನ್ ಸೆಂಟ್ರಿಗೆ ಬಂದ್ವಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು
ನಾವೇನು ಲಾಸ್ಟ್ ವೀಕ್ ಹೋಗಿದ್ದ ಅಡಾಪ್ಷನ್ ಸೆಂಟರ್ಕಿನ ಈ ಅಡಾಪ್ಷನ್ ಸೆಂಟರು ತುಂಬಾ ದೊಡ್ಡದಿತ್ತು. ತುಂಬ ಪ್ರಾಣಿಗಳಿದ್ವು. ಹೇಳಬೇಕಂದ್ರೆ ಸುಮಾರು ಕ್ಯಾಟ್ಸ್ ಮತ್ತು ಡಾಗ್ಸ್ ಇತ್ತು. ಸೊ ಫಸ್ಟ್ ಬಂದ ತಕ್ಷಣ ನಮಗೆ ಕ್ಯಾಟ್ ಸೆಕ್ಷನ್ ಕಾಣಿಸ್ತು. ಸೊ ಅವರೆಲ್ಲ ಹೇಳಿದರು, ಈ ಕಡೆ ಹೋದರೆ ಕ್ಯಾಟ್ ಸೆಕ್ಷನ್, ಈ ಕಡೆ ಹೋದರೆ ಡಾಗ್ ಸೆಕ್ಷನ್ ಅಂತ ಹೇಳ್ಬಿಟ್ಟು. ಇದು ಥರ ಕ್ಯೂಟ್ ಇದೆ ಅಲ್ಲ, ಇದು ಕ್ಯೂಟ್ ಇದೆ. ಎಷ್ಟು ದೊಡ್ಡದಿದೆ ಇದು. Okay, I want this. I want this. ಫಾರೆಸ್ಟ್ I want you. ಐಫೈ ಕೊಡ್ತಿದ್ದೆ ಪಿಂಗ್ ಮಾಡಿ. ಸಪ್ರೇಟ್ ಈ ಥರ ಗ್ಲಾಸ್ ಕ್ಯಾಬಿನ್ಗಳನ್ನು ಹಾಕಿ ಇಟ್ಟಿರ್ತಾರೆ. ಅದಕ್ಕೆ ಊಟ, ಲಿಟರ್ ಬಾಕ್ಸ್ ಎಲ್ಲದೂ ನೀಟಾಗಿ ಮೇಂಟೈನ್ ಮಾಡಿರ್ತಾರೆ. ಹಾಗೆಯೇ ಅದ್ರದ್ದು ಹೆಸರು ಬರೆದ್ಬಿಟ್ಟು ಅದ್ರದ್ದು ವೇಟ್ ಎಷ್ಟಿದೆ ಅಥವಾ ಅದ್ರದ್ದು ಡೀಟೇಲ್ಸ್ ಪೂರ್ತಿ ಇರುತ್ತೆ. ಅದು ಯಾವಾಗ ಹುಟ್ಟಿದ್ದು ಅಥವಾ ಯಾವಾಗ ತಗೊಂಡಿದ್ದು ಅಥವಾ ಅದು ಹೇಗೆ ಅಡಾಪ್ಟ್ ಮಾಡ್ಕೊಂಡಿದ್ದು, ಯಾರೋ ಕೊಟ್ಟಿದ್ದ ಅಥವಾ ಬೀದಿದ, ಇದೆಲ್ಲ ಅದ್ರ ಒಳಗೆ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ. ಸೊ ಅದರಲ್ಲಿ ನಾವು ನೋಡ್ಕೋಬಹುದು. ಸೊ ನಮಗೆ ಯಾವ್ದು ಇಷ್ಟ ಆಗುತ್ತೋ ಆ ಪಿಕ್ಚರ್ನ ತಗೊಂಡು, ಅದೇನು ಇನ್ಫಾರ್ಮೇಶನ್ ಹಚ್ಚಿರ್ತಾರಲ್ವ ಅದನ್ನ ಪಿಕ್ಚರ್ ತಗೊಂಡ್ಬಿಟ್ಟು ನಾವು ಅವ್ರಿಗೆ ಫ್ರಂಟ್ ಡೆಸ್ಕಲ್ಲಿ ಹೋಗಿ ತೋರಿಸಿದ್ರೆ ಅವರು ನಮಗೆ ಆ ಕ್ಯಾಟನ್ನ 2 pounds ಆಗಿರ್ಬೇಕಂದ್ರೆ ವೇ ಮಾಡ್ತಾರೆ ಅದು ಪ್ರಾಣಿನ. ಸೊ ಅಷ್ಟಕ್ಕಿಂತ ಜಾಸ್ತಿ ಇದ್ರೆ ಮಾತ್ರ ಅದು ನಮಗೆ ಕೊಡ್ತಾರೆ, ಇಲ್ಲ ಅಂತಂದ್ರೆ ಕೊಡೋದಿಲ್ಲ. ಅಥವಾ ಸಿಕ್ಕಿದ್ರೆ ಅಥವಾ ಪ್ರಾಣಿ ಅದೇನಾದ್ರು ಸ್ವಲ್ಪ ಹುಷಾರಿಲ್ಲ ಅಂತಂದ್ರೂ ಕೊಡೋದಿಲ್ಲ. ಸೊ ಇಲ್ಲಿ ನಾವು ಒಂದು 3 ಕ್ಯಾಟ್ನ ಸೆಲೆಕ್ಟ್ ಮಾಡಿದ್ವಿ. ಇನ್ನು ಮಿಕ್ಕಿದ್ದೆಲ್ಲ ಇಷ್ಟ ಆಗಿದ್ದಂಥದ್ದು ತುಂಬ ಚಿಕ್ಕ ಪುಟ್ಪುಟಾಣಿ ಕಿಟನ್ಸ್ಗಳು. ಸೊ ಅವ್ರೇನಂದ್ರು, ಇಲ್ಲ ಅದು 2 pounds ಆಗೋ ತನಕ ನಾವು ಅದನ್ನ ಕೊಡಕ್ ಬರೋಲ್ಲ, ನೀವು ಬೇಕಂದ್ರೆ ನಿಮ್ಮ ಇನ್ಫಾರ್ಮೇಶನ್ ಎಲ್ಲ ಅಪ್ಲಿಕೇಶನ್ ಕೊಟ್ಟು ಹೋಗ್ಬೋದು, ಅದು ಯಾವಾಗ 2 pounds ಆಗುತ್ತೆ ಅವಾಗ ನಾವು ನಿಮಗೆ ಕಾಲ್ ಮಾಡ್ತೀವಿ, ಅವಾಗ ಬಂದು ನೀವು ತಗೋಬಹುದು ಅಂತ ಹೇಳಿದ್ರು. ಸೊ ಓಕೆ ಅಂತ ಹೇಳ್ಬಿಟ್ಟು ನಾವು ಡಾಗ್ ಸೆಕ್ಷನ್ಗೆ ಬಂದ್ವಿ. ಆ್ಯಕ್ಚುಲಿ ನಮ್ದೇನೋ ಐಡಿಯಾ ಇರಲಿಲ್ಲ ಡಾಗ್ ಸೆಕ್ಷನ್, ಜಸ್ಟ್ ನೋಡೋಣ ಯಾವ್ಯಾವ ಥರ ಬ್ರೀಡೆಡ್ ಡಾಗ್ಗಳಿದ್ದಾವೆ ನೋಡೋಣ ಅಂತ ಹೇಳ್ಬಿಟ್ಟು. ಪಪ್ಪೀಸ್ ಅಂತೂ ಯಾವುದೂ ಇರಲಿಲ್ಲ, ಎಲ್ಲ ದೊಡ್ಡದಾದಂತಹ ನಾಯಿಗಳೇ ಇರೋದಂಥದ್ದು. ಅದಕ್ಕೆ ಸಪ್ರೇಟ್ ಈ ಥರ ರೂಮ್ಗಳು ಮಾಡಿರ್ತಾರೆ. ಹಿಂದ್ಗಡೆ ಒಂದು ಕಿಟಕಿ ಥರ ಇದೆ ನೋಡ್ಬೋದು, ಅಲ್ಲಿ ಹಿಂದ್ಗಡೆ ಅವಕ್ಕೆಲ್ಲ ಜಾಗ ಇರುತ್ತೆ ಹೋಗಿ. ಆಮೇಲೆ ಅದಕ್ಕೆ ವಾಕ್ ಕೂಡ ಮಾಡಿಸ್ಕೊಂಬರ್ತಾರೆ ಪ್ರತಿದಿನ, ಅದಕ್ಕೆ ವಾಕ್ ಕೂಡ ಕಂಪಲ್ಸರಿ ಇರುತ್ತೆ. ಇಲ್ಲಿ ನಾನು ಹಸ್ಕಿ ನಾಯಿನ ನೋಡ್ತಾ ಇರ್ಬೋದು. ಹಸ್ಕಿ ಇಷ್ಟು ದೊಡ್ಡ ನಾಯಿಗಳನ್ನ ನೋಡೋಕ್ಕೆ ಸೀರಿಯಸ್ಲಿ ನಂಗಂತೂ ಭಯ ಆಗುತ್ತೆ. ಬಿಕಾಸ್ ಅವು ಹೇಗೆ ರಿಯಾಕ್ಟ್ ಮಾಡ್ತವೆ ಏನು ಅಂತ ನಮಗಂತೂ ಗೊತ್ತಿರಲ್ಲ. ಚಿಕ್ಕದಿದ್ದಾಗಿಂದ ಬೆಳೆಸಿದ್ರೆ ಅದು ನಮಗೆ ಗೊತ್ತಿರುತ್ತೆ. ಸೊ ನಾವು 2 ಬೆಕ್ಕುಗಳನ್ನು ಇಷ್ಟಪಟ್ವಿ. ಸೊ ಆ ಬೆಕ್ಕುಗಳನ್ನು ಸಪ್ರೇಟ್ ಒಂದು ರೂಮಲ್ಲಿ ನಾವು ಕುತ್ಕೊಂಡು ಅದನ್ನ ಆಡಿಸಿ ಅದ್ರ ಜೊತೆ ಇಂಟರ್ಯಾಕ್ಟ್ ಮಾಡಬಹುದು. ಅವು ನಮ್ಮ ಕರ್ಕೊಂಡು ಹೋಗೋಕ್ಕಿಂತ ಮುಂಚೆ इधर साढ़े चंदी white, so good. Yes, okay. I loved it. I really loved it.
ಅದು ಇಷ್ಟ ಆಯ್ತು ನನಗೆ, ಇದೊಂದು ಸ್ವಲ್ಪ ಇಷ್ಟ ಆಯ್ತು ನನಗೆ. ನಿಂಗೆ ಯಾರು ಇಷ್ಟ ಆಯ್ತು? ನನಗೆಲ್ಲ ತಗೋಬೇಕನ್ಸುತ್ತೆ. ನನಗೂ. ನೀವು ಗಮನಿಸಿದ್ರೋ ಇಲ್ಲೋ ಗೊತ್ತಿಲ್ಲ, ಈ ಬೆಕ್ಕಿನ ಕಣ್ಣು ಗ್ರೀನ್ ಐಸ್. ಓ ಮೈ ಗಾಡ್, ಸಚ್ ಅ ಪ್ರಿಟಿ ಕಿಟನ್. ನನಗಂತೂ ತುಂಬಾ ಇಷ್ಟ ಆಯಿತು ಈ ಕಿಟನ್ನು. ಹಾಗೆಯೇ ಎಷ್ಟು ಆ್ಯಕ್ಟಿವ್ ಇತ್ತು ಅಂತ ಅಂದರೆ ಅದು ನೋಡೋಕ್ಕೆ ಖುಷಿಯಾಗುತ್ತೆ ನಮಗೆ. ಅದು ಆಟ ಆಡೋದನ್ನು ನೋಡೋಕ್ಕೆ, ಹಾಗೆ ಅದು ಏನೋ ಈ ಥರ ಜಿಗಿದು ಉಲ್ಟಾ ಬೀಳುತ್ತೆ, ಆ ಕಡೆ ಬೀಳುತ್ತೆ, ಹಿಂಗೆ ನಡೆಯುತ್ತೆ. ಅದೆಷ್ಟು ಖುಷಿ ಕೊಡುತ್ತಲ್ವಾ ಈ ಪ್ರಾಣಿಗಳು ನಮಗೆ. ಸೊ ಅದರಲ್ಲೂ ಈ ಥರ ಪುಟ್ಟಾಣಿದಿದ್ದ ಅಂದರೂ ಇನ್ನೂ ಮುದ್ದು ಬರುತ್ತೆ ಅದು ನೋಡಿದ ತಕ್ಷಣ. ಸೊ ಅದಕ್ಕೆ ಅಂತ ಒಂದಿಷ್ಟು ಟಾಯ್ಸ್ಗಳನ್ನು ಆ ರೂಮಲ್ಲಿ ಇಟ್ಟಿದ್ರು ಆಟ ಆಡ್ಸೋಕ್ಕೆ ಅಂತ ಹೇಳ್ಬಿಟ್ಟು. ಕೈಗೆ ಸಿಗ್ತಾ ಇರಲಿಲ್ಲ ಅದು. ಹಿಡ್ಕೊಳ್ಳೋಣ, ಒಂಚೂರು ಮುದ್ದು ಮಾಡೋಣ ಅಂತಂದರೆ ಜೋರಾಗಿ ಇಳಿದ್ಬಿಟ್ಟು ಓಡೋಗ್ತಿತ್ತು, ಕೈಗೆ ಸಿಗ್ತಾ ಇರಲಿಲ್ಲ. ಸೊ ಹಾಗೂ ಮ್ಯಾನೇಜ್ ಮಾಡಿದ್ವಿ. 1-2 ಕ್ಯಾಟ್ನ ನೋಡಿದ್ವಿ, ಇನ್ನೊಂದು ಕ್ಯಾಟ್ ಇಷ್ಟಪಟ್ಟಿದ್ವಿ ನಾವು ಅದನ್ನು. ಬಟ್ ಅದರದ್ದು ಕಲರ್ ಬಂದ್ಬಿಟ್ಟು ಹೇಗಿತ್ತು ಅಂತಂದರೆ ನಾರ್ಮಲ್ ಬೆಕ್ಕುಗಳೆಲ್ಲ ಇರ್ತಾವಲ್ಲ ಆ ಥರ ಇತ್ತು. ಈ ಥರ ಏನು ಡಿಫ್ರೆಂಟ್ ಅಂತ ಏನೂ ನನಗೆ ಅನ್ನಿಸ್ಲಿಲ್ಲ. ಬಟ್ ಅದು ತುಂಬಾ ಕ್ಯೂಟ್ ಇತ್ತು, ತುಂಬ ಮುದ್ದಿತ್ತದು ಇನ್ನೊಂದು ಕ್ಯಾಟು ಕೂಡ. ಸೊ ಇದು ನೋಡ್ತಾ ಇರ್ಬೋದು ಎಷ್ಟು ಆಡ್ತಾ ಇದೆ ಅಂತ. ಇದು ಆ್ಯಕ್ಚುಲಿ 2 months ಆಗಿಲ್ಲ ಇದು, ಅಂದ್ರೂ ಎಷ್ಟು ಆ್ಯಕ್ಟಿವ್ ಇದೆ ನೋಡ್ಬೋದು, ಚೆನ್ನಾಗಿದೆ. ಸೊ ನನ್ನ ಹಸ್ಬೆಂಡ್ಗೂ ತುಂಬಾ ಇಷ್ಟ ಆಯ್ತಿದ್ದು, ನನಗೂ ನೋಡಿದ ತಕ್ಷಣ ತುಂಬ ಇಷ್ಟ ಆಯಿತು. ಫೈನಲಿ ಒಂದು ಕ್ಯಾಟ್ನ ಡಿಸೈಡ್ ಮಾಡಿಕೊಂಡು ನಾವು ಮನೆಗೆ ತೊಗೊಂಡು ಬರ್ತಾ ಇದ್ದೀವಿ. ಸೊ ಯಾವುದಿರ್ಬೋದು ಗೆಸ್ ಮಾಡಿ. ನಾನು ಆ್ಯಕ್ಚುಲಿ ಚಿಕ್ಕ ವಯಸ್ಸಿದ್ದಾಗಿಂದನೂ ನನಗೆ ಪೆಟ್ನ ಸಾಕೋಕ್ಕೆ ತುಂಬಾ ಇಷ್ಟ ಆಯಿತು. ತುಂಬಾ ಇಷ್ಟ. ಚಿಕ್ಕ ಮಕ್ಳಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ, ಬಟ್ ನನಗೆ ಎಸ್ಪೆಷಲಿ ಭಾಳ ಇಷ್ಟ ಆಯಿತು. ಬಟ್ ನಮ್ಮ ಮನೇಲಿ ಅಲೋ ಮಾಡಲ್ಲ, ನಮ್ಮ ಅಮ್ಮಂಗೆ ಇಷ್ಟ ಆಗಲ್ಲ ಪೆಟ್ಸ್ ಅಂದರೆ. ನಾನು ಚಿಕ್ಕವರಿದ್ದಾಗ ನಮ್ಮ ಮನೇಲಿ ನಾಯಿ ಇತ್ತು. ಅದಾದಮೇಲೆ ನನಗೆ ನಮ್ಮ ಮಾಮ ಅಂದರೆ ನಮ್ಮ ಅಮ್ಮನ ತಮ್ಮ ಮೊಲಗಳು ತಂದು ಕೊಟ್ಟಿದ್ದ. ಆ ಮೊಲ ಮನೆ ಒಳಗೆ ಮರಿ ಹಾಕಿತ್ತು. ಆ ಮರಿನ ನಾನು ಇಂಕ್ ಪಿಲ್ಲರಲ್ಲಿ ಹಾಲು ಹಾಕಿ ಸಾಕಿ ದೊಡ್ಡದು ಮಾಡಿದ್ದೆ. ಅದನ್ನ ನಾನು ಕಾಲೇಜ್ಗೆ ಹೋದಾಗ ನಮ್ಮ ಮಮ್ಮಿ ಬ್ಯಾಸ್ಕೆಟಲ್ಲಿ ಹಾಕೊಂಡು ತೊಗೊಂಡೋಗಿ ಯಾರಿಗೋ ಕೊಟ್ಬಿಟ್ಟಿದ್ದಾರೆ. ಸೊ ಈ ಥರ ನಂದು ಆಸೆನ ಒಂಥರ ಸಪ್ರೆಸ್ ಮಾಡಿ ಇಟ್ಕೊಂಡಿದ್ದೆ. ಇಲ್ಲಿಗೆ ಬಂದಾಗೂ ನಾನು ಸಾಕಬೇಕು, ಏನಾದರೂ ಪ್ರಾಣಿನ ಸಾಕಬೇಕು ಅಂತಂದಾಗ ಚರಿ ಚಿಕ್ಕೋಳಿದ್ಲು, ಅಥವಾ ನಾವು ಅಪಾರ್ಟ್ಮೆಂಟಲ್ಲಿ ಇದ್ವಿ. ಅಪಾರ್ಟ್ಮೆಂಟಲ್ಲಿ ಇದ್ದಾಗ ಕೆಲವೊಂದು ಅಪಾರ್ಟ್ಮೆಂಟಲ್ಲಿ ಅಲೋ ಮಾಡಲ್ಲ. ಯೂನಿವರ್ಸಿಟಿ ನಾವು ಅಲ್ಲಿದ್ದಾಗ ಅಲೋ ಮಾಡ್ತಾ ಇರ್ಲಿಲ್ಲ. ಸೊ ಹಾಗಾಗಿ ಅಲ್ಲಿ ಫಸ್ಟ್ ತಗೊಂಡು ಹೋಗ್ಬೇಕಾದ್ರೆ ಫಾರ್ಮ್ ಫಿಲ್ ಮಾಡ್ತೀವಲ್ಲ, ಅಲ್ಲೆಲ್ಲ ಹೇಳ್ಬೇಕು, ಅವ್ರ ಪರ್ಮಿಷನ್ ಇರ್ಬೇಕು, ಅಂದ್ರೇನೆ ಸಾಕಕ್ ಕೊಡ್ತಾರೆ. ಅಂಡ್ ಇಲ್ಲೇನ್ ಗೊತ್ತಾ, ಒಂದ್ ಯಾವ್ದಾದ್ರು ಪೆಟ್ ಸಾಕ್ಬೇಕಂತಂದ್ರೆ ಅಪಾರ್ಟ್ಮೆಂಟ್ ಅಲ್ಲಿ ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಇರುತ್ತೆ. ತಿಂಗಳ $250, ಕೆಲವೊಂದ್ ಕಡೆ $300, ಈ ತರ ರೇಂಜಸ್ ಇರುತ್ತೆ. ಹಾಗೇನೆ ಈ ದೇಶಗಳಲ್ಲಿ ನಾಯಿ ಅಥವಾ ಬೆಕ್ಕು ಸಾಕೋದು ಇಟ್ಸ್ ಎಕ್ಸ್ಪೆನ್ಸಿವ್. ಅದು ತುಂಬಾನೇ ಎಕ್ಸ್ಪೆನ್ಸಿವ್ ಆಗುತ್ತೆ. ನಾಯಿಗಳನ್ನ ತಗೊಂಡ್ಬರೋದು ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ ಅನ್ಕೋತೀನಿ, ಕಾಸ್ಟ್ಲಿನೇ ಇರುತ್ತೆ. ಅಂಡ್ ನಾವೇನ್ ಅನ್ಕೊಂಡ್ವಿ, ನೋಡೋಣ ಒಂದ್ಸತಿ ಟ್ರೈ ಮಾಡೋಣ ಅಂತ ಲಾಸ್ಟ್ ವೀಕ್ ಹೋಗಿದ್ವಿ. ಅಲ್ಲಿ ಒಂದು ಅಡಾಪ್ಷನ್ ಸೆಂಟರ್ ಇರುತ್ತೆ, ಅಲ್ಲಿ ಇಟ್ಟಿರ್ತಾರೆ. ಸೊ ಹೋಗಿ ನಾವಲ್ಲಿ ಫಾರ್ಮ್ ಎಲ್ಲ ಫಿಲ್ ಮಾಡಿ ನಮ್ಗೆ ಯಾವ್ದಾದ್ರು ಪ್ರಾಣಿ ಇಷ್ಟ ಆದ್ರೆ ಅಲ್ಲಿಂದ ತಗೊಂಡ್ಬರುವಂತದ್ದು, ಕೆಲವೊಂದು ಅಡಾಪ್ಟ್ ಮಾಡೋದು. ಸೊ ಕೆಲವೊಂದು ಅಡಾಪ್ಷನ್ ಸೆಂಟರ್ ಅಲ್ಲಿ ಫೀಸ್ ಇರುತ್ತೆ. ಕೆಲವೊಂದು ಬ್ರೀಡ್ಗೆ ಮೋಸ್ಟ್ ಆಫ್ ಲೈಕ್ ಕಮ್ಮಿ ಕಂಪೇರ್ ಮಾಡಿದ್ರೆ, ಸ್ಟೋರ್ಗಳಲ್ಲಿ ಕಂಪೇರ್ ಮಾಡಿದ್ರೆ ಅಲ್ಲಿ ಕಮ್ಮಿ ಇರುತ್ತೆ. ಅಥವಾ ಕೆಲವೊಂದ್ರಲ್ಲಿ ಏನು ಫೀಸ್ ಇರಲ್ಲ, ಲೈಕ್ ಫ್ರೀಯಾಗಿ ಕೊಡ್ತಾರೆ. ಸೊ ಫಸ್ಟ್ ಟೈಮ್ ನಮ್ದು ಎಕ್ಸ್ಪೀರಿಯನ್ಸ್ ಹೇಳ್ಬಿಡ್ತೀನಿ. ಅಲ್ಲಿ ಹೋದಾಗ ಹೆಂಗಿತ್ತು ನನಗೆ ಐಡಿಯಾನೇ ಇರಲಿಲ್ಲ. ನಾವು ನೋಡೋಣ ಅಂತ ಹೋದ್ವಿ. ಸೊ ಅಲ್ಲಿ ಹೋದ ತಕ್ಷಣ ಕ್ಯಾಟ್ಗಳನ್ನ ಬೇರೆ ಕಡೆ ಇಟ್ಟಿರ್ತಾರೆ, ನಾಯಿಗಳನ್ನ ಬೇರೆ ಕಡೆ ಇಟ್ಟಿರ್ತಾರೆ. ಅಂಡ್ ಹೆಂಗಿರ್ತಪ್ಪಿ ಸ್ಯಾನಿಟೈಸ್ ಮಾಡಿಕೊಂಡು ಫುಲ್ ಕ್ಲೀನ್ ಆಗಿ ಫುಲ್ ಕ್ಲೀನ್ ಇಟ್ಟಿರ್ತಾರೆ.
ಸೊ ಅಲ್ಲಿ ಯಾರಾದ್ರೂ ಅಥವಾ ಸಾಕಾಗಿಲ್ಲ ಅಥವಾ ಮನೆಯಿಂದ ಹೊರಗಡೆ ಕಳೆದೋಗಿರುವಂತಹ ಡಾಗ್ಸ್ ಕ್ಯಾಟ್ ಯಾವ್ದಾದ್ರು ಯಾರಿಗಾದ್ರೂ ಸಿಕ್ಕರೆ ಅಲ್ಲಿ ಹೋಗಿ ಅಡಾಪ್ಷನ್ ಸೆಂಟರ್ ಅಲ್ಲಿ ಕೊಟ್ಟಿರ್ತಾರೆ. ಸೊ ಅದನ್ನ ಅವರು ಯಾರಾದ್ರೂ ಅಡಾಪ್ಟ್ ಮಾಡ್ಕೊಳ್ಳೋರು ಹೋಗಿ ಅದನ್ನ ಇಷ್ಟಪಟ್ರೆ ಅವ್ರು ಅದನ್ನ ತಗೋಬಹುದು ಈ ತರ, ರೈಟ್? ಸೊ ಎಸ್, ನಾ ಫಸ್ಟ್ ವೀಕ್ ಹೋದ್ವಿ. ನಾನು ನಿಮ್ಗೆಲ್ಲ ವಿಡಿಯೋದಲ್ಲಿ ತೋರಿಸ್ತೀನಿ, ಅದನ್ನೆಲ್ಲ ಗ್ಲಿಮ್ಸ್ ತಗೊಂಡಿದ್ದೀನಿ. ಫಸ್ಟ್ ವೀಕ್ ಒಂದು ಅಡಾಪ್ಷನ್ ಸೆಂಟರ್ಗೆ ಹೋದ್ವಿ. ಅಲ್ಲಿ ನಮ್ಗೆ ಆಕ್ಚುಲಿ ಏನ್ ಬೇಕಿತ್ತು ಅಂತಂದ್ರೆ ಸ್ಮಾಲ್, ಚಿಕ್ಕದು. ಯಾಕಂದ್ರೆ ಚಿಕ್ಕದು ತಗೊಂಡಾಗ ನಮ್ಗೆ ಅಡ್ಜಸ್ಟ್ ಆಗತ್ತೆ, ದೊಡ್ಡದು ತಗೊಂಡಾಗ ಅದು ಹೆಂಗ್ ರಿಯಾಕ್ಟ್ ಮಾಡುತ್ತೋ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಚಿಕ್ಕದೇ ತಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ಸೊ ಫಸ್ಟ್ ವೀಕ್ ಹೋದಾಗ ನಮ್ಗೆ ಇನ್ನು ವಿ ಆರ್ ನಾಟ್ ಶ್ಯೂರ್ ಸಾಕದ ಬೇಡವಾ ಅಥವಾ ಎಲ್ಲರೂ ಹೋದಾಗ ಬಿಟ್ಟು ಹೋಗೋದು ಹೆಂಗೆ ಏನು ಅಂತ ಅದೇ ವಿಚಾರ ಮಾಡ್ತಾ ಇದ್ವಿ. ಈ ವೀಕ್ ಹೋದ್ವಿ. ಏನಪ್ಪಿ ಹೇಳ್ರಿ? ನೀನ್ ಹೇಳ್ತಾ ಇದ್ದಿಲ್ಲ, ಅದಕ್ಕೆ ನಾನು ಕೇಳಿದೆ ಮತ್ತೇನ್ ಇಂಟ್ರಪ್ಟ್ ಮಾಡೋದಂತ. ಸುಮ್ನೆ ಅಲ್ಲಿ ಹೋಗಿದ್ವಿ, ತಿಂಡಿ ತಿನ್ನಕಂತ ಬೆಳಿಗ್ಗೆ ಹೋಗಿದ್ವಿ. ಅಲ್ಲಿ ತಿಂಡಿ ತಿನ್ಕೊಂಡು ಫ್ರೆಂಡ್ ಭೇಟಿಯಾಗಿ ಆಮೇಲೆ ಇವಳೇನಂದ್ಲು, ಹೋಗೋಣ ಬನ್ನಿ, ಇಲ್ಲೇ ಆದ್ರೂ ಇನ್ನೊಂದು ಅಡಾಪ್ಷನ್ ಸೆಂಟರ್ ಇದ್ರೆ ಇಲ್ಲಿ ನೋಡ್ಕೊಂಬರೋಣ ಅಂತ ಹೋದ್ವಿ. ಹೋದ್ರೆ ಅದು ಬಹಳ ಚೆನ್ನಾಗಿದ್ದು, ಒಂದಕ್ಕಿಂತ ಒಂದ್ ಚೆನ್ನಾಗಿದ್ದು. ಆಮೇಲೆ ದೊಡ್ಡ ಸೆಂಟರ್ ಇದು, ನಾವು ಫಸ್ಟ್ ಹೋಗಿದ್ಕಿಂತ ಬಹಳ ದೊಡ್ಡ ಸೆಂಟರ್ ಇದ್ದು, ಬಹಳ ಅನಿಮಲ್ಸ್ ಇದ್ದು. ಡಾಗ್ಸು ಕ್ಯಾಟ್ಸು, ನಾವ್ ಎರಡೇ ನೋಡಿದ್ದು, ಡಾಗ್ಸು ಕ್ಯಾಟ್ಸ್ ಅಷ್ಟೇ. ಅದನ್ನೇ ನೋಡಿದ್ರೆ ಅಲ್ಲಿ ಪಿಗ್ಲೆಟ್ಸ್ ಲೈಕ್ ಪಿಗ್ಸ್ ಇರುತ್ತೆ, ಹ್ಯಾಮ್ಸ್ಟರ್ಸ್, ಬರ್ಡ್ಸ್ ಎಲ್ಲ ರ್ಯಾಬಿಟ್ ಇರುತ್ತೆ. ಬಟ್ ನಾವ್ ಹೋಗಿ ನೋಡಿ ಬರೀ ಡಾಗು ಕ್ಯಾಟ್ಸ್ ನೋಡೋದ್ರಿಗಿನ ಬಹಳ ಟೈಮ್ ಆಯ್ತು. ಬಟ್ ಅದ್ರಲ್ಲಿ ಕೆಲವೊಂದಿಷ್ಟು ಎರಡನ್ನ ಕಿಟನ್ಸ್ ನ ನಮ್ಗೆ ಮೂರ್ ಲೈಕ್ ಮಾಡಿದ್ವಿ ಆಕ್ಚುಲಿ ನಾವು. ಇವರು ಎರಡು ಅವ್ರ ವೇಟ್ ಬಹಳ ಕಡಿಮೆ ಇದೆ, 2 pounds ಗಿಂತ ಕಡಿಮೆ ಇದ್ರೆ ಅವರು ಕೊಡಂಗಿಲ್ಲ. ಅಂದ್ರೆ 2 ತಿಂಗಳಾಗಿರ್ಬೇಕು ಮಿನಿಮಮ್. ಅದಕ್ಕಿಂತ ಜಾಸ್ತಿ ಇದ್ರಷ್ಟೇ ಕೊಡ್ತಾರೆ. ಅವ್ಕ ಮೆಡಿಕೇಶನ್ ಎಲ್ಲ ಆಗಿದ್ರೆ ಅಷ್ಟೇ ಅಡಾಪ್ಷನ್ ಕೊಡ್ತಾರೆ. ಇವಾಗ ನಾವು ನಮ್ದು ಒಂದ್ ಸರ್ಪ್ರೈಸ್ ಇದೆ, ತೋರಿಸ್ತೀವಿ. ಬಹಳ ತನ ಕಾಯಿಸಲ್ಲ. Are you ready? ರೆಡಿ ಇದ್ದೀರಾ? ಇದರ ಹೆಸರು ಬಂದ್ಬಿಟ್ಟು ಡಾಟಿ. ಡಾಟಿ ಅವರೇ ಇಟ್ಟಿದ್ದಾರೆ ಹೆಸರು, ನಾವಿಟ್ಟಿದ್ದಲ್ಲ. ಡಾಟಿ ಅಂತ ಹೆಸರು ಇಟ್ಟಿದ್ದಾರೆ. ಚಿಪ್ ಇದೆ ಇದ್ರೊಳಗೆ ಚಿಪ್ ಇರುತ್ತೆ. ಸೊ ಎಲ್ಲಾದ್ರೂ ಮಿಸ್ ಆದ್ರೂ ಕಂಡುಹಿಡಿಯಬಹುದು ಇದು. ಅಂಡ್ ಏನ್ ಗೊತ್ತಾ, ಈ ತರ ಲೈಕ್ ಶಾಪಿಗೆ ಹೋಗಿ ಶಾಪಲ್ಲಿ ತಗೊಳ್ಳೋಂಥದ್ದು ಓಕೆ, ಆಬ್ವಿಯಸ್ಲಿ ಯಾರಾದ್ರೂ ಕೊಂಡ್ಕೋತಾರೆ. ಬಟ್ ಇವು ಶೆಲ್ಟರ್ಸ್ ಅಲ್ಲಿ ಇರ್ತವೆ. ಸೊ ಇದಕ್ಕೆ ಒಂದು ಮನೆ ಬೇಕಾಗಿರುತ್ತೆ, ಒಂದು ಲವ್ ಬೇಕಾಗಿರುತ್ತೆ. ಸೊ ಹಾಗಾಗಿ ನಾವು ಅಡಾಪ್ಟ್ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿಕೊಂಡು, ಸೊ ನನಗೆ ಆಕ್ಚುಲಿ ನಾವು ನೋಡಿದ್ರಲ್ಲಿ ಅದು ಇನ್ನೊಂದು ತುಂಬಾನೇ ಇಷ್ಟ ಆಗಿತ್ತು ನನಗೆ. ಅದನ್ನ ನಾನು 99% ಡಿಸೈಡ್ ಮಾಡಿದ್ದೆ ತಗೊಳ್ಳೋದು ಅಂತ. ಬಟ್ ಅದು ಓ ಮೈ ಗಾಶ್, ಹೈಪರ್ ಆಕ್ಟಿವ್. ಯಾವ ಲೆವೆಲಿಗೆ ಆಕ್ಟಿವ್ ಇತ್ತು ಅಂತಂದ್ರೆ ಹಿಂಗ್ ಕುತ್ಕೊಳ್ಳೋದೇ ಇಲ್ಲ, 1 ಸೆಕೆಂಡ್ ಕುತ್ಕೊಳ್ಳೋದಿಲ್ಲ ಅದು. ಅಂಡ್ ಇಲ್ಲೆಲ್ಲ ಪರ್ಚ್ಬಿಟ್ಟಿದೆ ನನಗೆ, ಇಲ್ಲೆಲ್ಲ ಗಾಯ ಮಾಡ್ಬಿಟ್ಟಿದೆ ಇಲ್ಲಿ ಎಲ್ಲ. ಸೊ ಕೈಯಲ್ಲಿ ನಿಲ್ಲಲ್ಲ. ಅಂಡ್ ಫುಲ್ ಹೈಪರ್ ಕುಣಿತಾ ಇರುತ್ತೆ. ಇದಕ್ಕಿಂತ 2 ವಾರ ಚಿಕ್ಕದದು, 2 weeks ಚಿಕ್ಕದು, 1.5 ತಿಂಗಳದು, ಇದು 2 ತಿಂಗಳದು. ಬಟ್ ನನಗದ್ ಬಿಟ್ಟು ಬರಕ್ ಮನ್ಸೇ ಇರ್ಲಿಲ್ಲ. ಬಟ್ ಏನ್ ಮಾಡೋದು, ಮನೆಗೆ ತಗೊಂಡ್ ಬಂದ್ರೆ ಅದು ಹೆಂಗ್ ರಿಯಾಕ್ಟ್ ಮಾಡುತ್ತೋ, ಎಲ್ಲ ಬಿಳಿಸ್ಬಿಡುತ್ತೆ ಅಥವಾ ಆ ಥರ ಭಯ ಇರುತ್ತಲ್ವ. ನಾವು ಇಬ್ರು ಮನೇಲಿ ಇರಲ್ಲ, ಹೋಗಿರ್ತೀವಿ ಹೊರಗೆ. ಸೊ ಆ ಥರ ವಿಚಾರ ಮಾಡಿಬಿಟ್ಟು ನಾನು ಅದನ್ನ ಮನಸ್ಸಿಲ್ಲದ ಮನಸ್ಸಿನಿಂದ ಬಿಟ್ಟು ಬಂದಿದ್ದೀನಿ. ನೀವು ಆ ವಿಡಿಯೋ ನೋಡಿ. ಸೊ ನೀವ್ ಯಾರಾದ್ರೂ ಕ್ಯಾಟ್ನ ಸಾಕ್ತಾ ಇದ್ರೆ ಅದು ಬಂದು ಮೇಲ್ ಕ್ಯಾಟ್, ಅಂದ್ರೆ ಗಂಡು ಬೆಕ್ಕು, ಇದು ಬಂದು ಹೆಣ್ಬೆಕ್ಕು. ಸೊ ನಾನ್ ಕೇಳಿರೋ ಪ್ರಕಾರ ಹೆಣ್ಬೆಕ್ಕುಗಳು ಸ್ವಲ್ಪ ಸಾಫ್ಟ್ ಆಗಿರ್ತವೆ, ಅಂದ್ರೆ ಲೈಕ್ ಅಷ್ಟು ಆಕ್ಟಿವ್ ಇರೋದಿಲ್ಲ, ಅಗ್ರೆಸಿವ್ ಇರೋದಿಲ್ಲ, ಅಗ್ರೆಸಿವ್ ಇರೋದಿಲ್ಲ, ಲೈಕ್ ಶಾಂತವಾಗಿ ಕುತ್ಕೊಂಡಿರ್ತವೆ. ಬಟ್ ಗಂಡ್ಬೆಕ್ಕು ಆ ಥರ ಅಲ್ಲ ಅಂತ ನಾನು ಕೇಳಿದೀನಿ. ಸೊ ನಿಮ್ಗೇನಾದ್ರೂ ಇನ್ಫಾರ್ಮೇಶನ್ ಗೊತ್ತಿದ್ರೆ ನನಗೆ ಹೇಳಿ. ಬಿಕಾಸ್ ನನಗೆ ಆ ಬೆಕ್ಕು ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಆಗಿತ್ತು ತಗೊಳಕ್ಕೆ. ಬಟ್ ಐ ಡೋಂಟ್ ನೋ, ಅದು ಚಿಕ್ಕದಿರೋದ್ರಿಂದ ಅಷ್ಟು ಆಕ್ಟಿವ್ ಇದನೋ, ಮುಂದೆ ಅದು ಕಮ್ಮಿ ಆಗುತ್ತೋ, ಐ ಡೋಂಟ್ ನೋ. ಬಟ್ ನನಗೆ ಈ ತರ ಸ್ವಲ್ಪ, ಬಟ್ ಇದೇ ಹೆಂಗಿದೆ ಅಂದ್ರೆ ತುಂಬಾ ಸಪ್ಪೆ ಇದೆ. ನಂಗೆ ಗೊತ್ತಿಲ್ಲ ಯಾಕೆ ಅಂತ. ಪ್ರಾಬಬಲಿ ಅದು ಹೊಸ ಜಾಗ ಅಂತ ಇರಬಹುದಾ,
ಯಾಕೆ ಅಂತ ಗೊತ್ತಿಲ್ಲ. ಶೀ ಸೋ ಕ್ವೈಟ್ ಆ್ಯಂಡ್ ಒಂದೇ ಕಡೆ ಕುತ್ಕೊಳ್ಳುತ್ತೆ. ಐ ಡೋಂಟ್ ನೋ. ಸೊ ನನಗೆ ನಿಮ್ಗೇನಾದರೂ ನಿಮ್ಗೇನಾದರೂ ಶೇರ್ ಮಾಡ್ಕೊಳ್ಬೇಕು ಅಂತ ಇದ್ರೆ ಕ್ಯಾಟ್ ಬಗ್ಗೆ, ಸೊ ನನಗೆ ಕಮೆಂಟ್ ಸೆಕ್ಷನಲ್ಲಿ ಪ್ಲೀಸ್ ತಿಳಿಸಿ. ಆ್ಯಂಡ್ ಇದರಲ್ಲಿ ನನಗೆ ಏನು ತುಂಬ ಇಷ್ಟ ಆಯಿತು ಅಂತಂದರೆ, ಇಲ್ಲಿ ಒಂದು ಕಪ್ಪು ಚುಕ್ಕೆನ ನೋಡ್ಬೋದು. ಇದು ಸರ್ಕಲ್ ಥರ ಇದೆ, ಪರ್ಫೆಕ್ಟ್ ಸರ್ಕಲ್ ಥರ ಇದೆ. ಆ್ಯಂಡ್ ಹಿಂದೆ ಇಲ್ಲಿ ಡೈಮಂಡ್ ಶೇಪ್ ಇದೆ ನೋಡ್ಬೋದು, ಕರೆಕ್ಟಾಗಿ ಡೈಮಂಡ್ ಶೇಪ್ ಇದೆ. ಆ್ಯಂಡ್ ಲೈಟ್ ಪಿಂಕ್ ಇಯರ್ಸ್, ಕಿವಿಗಳು 2 ಪಿಂಕ್ ಇದೆ. ಹಾಗೆ ಇಲ್ಲಿ ನೋಡಿ, ಇಲ್ಲಿ ಬಾಯಿ ಹತ್ರ ಟ್ರಯಾಂಗಲ್ ಶೇಪ್ ಇದೆ. ಟ್ರಯಾಂಗಲ್, ಸರ್ಕಲ್ ಅಂಡ್ ಡೈಮಂಡ್ ಶೇಪ್. ಸೊ ಕ್ಯೂಟ್. ಆ್ಯಂಡ್ ಇದಕ್ಕೆ ಒಂದಿಷ್ಟು ಐಟಮ್ಸ್ಗಳನ್ನ ತಗೊಂಡು ಬಂದ್ವಿ, ತರಿಸಿದೀವಿ. ಸೊ ಅದನ್ನೆಲ್ಲ ಹಾಕೋದು ಮಾಡೋದನ್ನೆಲ್ಲ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀವಿ. ಆ್ಯಂಡ್ ಇದಕ್ಕೆ ನಾನು ಅಡಾಪ್ಟ್ ಮಾಡ್ಕೊಂಡಿರೋ ಕಾರಣ ನಾವೇನು ದುಡ್ಡು ಕೊಟ್ಟಿಲ್ಲ, ಫ್ರೀಯಾಗಿ ತಗೊಂಡು ಬಂದಿದ್ದೆ ಇದನ್ನ. ಸೊ ಎಸ್, ಇಲ್ಲ ಅಂದಿದ್ರೆ ಸ್ವಲ್ಪ ದುಡ್ಡು ಕೊಡ್ಬೇಕಾಗಿರ್ತಿತ್ತು. ಬೇರೆ ಅಡಾಪ್ಷನ್ ಸೆಂಟರ್ ಅಲ್ಲಿ ಫಸ್ಟ್ ಹೋದಾಗ $75 ಏನೋ ಹೇಳಿದ್ರು, 7500 200 ಇರುತ್ತೆ. ಬಟ್ ಈ ಅಡಾಪ್ಷನ್ ಸೆಂಟರ್ ಅಲ್ಲಿ ನಮ್ಗೆ ಫ್ರೀ ಆಗಿ ಸಿಕ್ತು. ಸೊ ನಿಮ್ಗೆ ಏನ್ ಅನಿಸ್ತು, ನಿಮ್ಗೆ ಯಾವ ಕ್ಯಾಟ್ ಇಷ್ಟ ಆಯ್ತು ಅಂತ ನಮ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ನಿಮ್ಗೆ ವಿಡಿಯೋ ಹಾಕ್ತೀನಿ. ಸೊ ಎಸ್, ಆ ಕ್ಯಾಟ್ ಇಷ್ಟ ಆಯ್ತಾ, ಅದನ್ನ ಸಂಭಾಳಿಸಬಹುದಾ, ನಿಮ್ಗೆ ಏನಾದ್ರು ಐಡಿಯಾ ಇದ್ರೆ ಪ್ಲೀಸ್ ನಂಗೆ ತಿಳಿಸಿ. ನಾನು ಅದನ್ನ ತಗೋಬೇಕಂತ ತುಂಬಾನೇ ಆಸೆ ಇದೆ. ಇದ್ರದ್ದು ಬಾಲ ಬ್ಲ್ಯಾಕ್ ಇದೆ, 2 ಕಾಲು ಬ್ಲ್ಯಾಕ್ ಇದೆ, ಕೈ ಹತ್ರ 1-2 ಬ್ಲ್ಯಾಕ್ ಇದೆ. ಹೆಂಗ್ ನೋಡ್ದಾನೆ, ಹಾಯ್ ಮೇಡಮ್, ಹಾಯ್ ಹಾಯ್. ಸೊ ಚರಿಗೂ ತುಂಬಾನೇ ಇಷ್ಟ ಆಯ್ತು. ಚರಿಗೆ ವಿಡಿಯೋ ಕಾಲ್ ಮಾಡ್ಬಿಟ್ಟು ತೋರಿಸಿದ್ವಿ, ಚರಿ ನೋಡು ಅಂತ. ಚರಿಗೆ ತುಂಬಾನೇ ಇಷ್ಟ ಪೆಟ್ಸ್ ಅಂತಂದ್ರೆ. ಸೊ ಚರಿ ಲವ್ಡ್ ಇಟ್, ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ಲು. ಹಾಯ್. ಏನ್ ಗೊತ್ತಾ, ಇದು ಕಿವಿ ಲೈಟ್ ಪಿಂಕ್, ಬ್ಲ್ಯಾಕ್, ವೈಟ್ ಕಾಂಬಿನೇಷನ್ ಇದೆಲ್ಲ ನೋಡಿದ ತಕ್ಷಣ ಒಂಥರ ಇಷ್ಟ ಆಯ್ತು ನಂಗೆ. ಬಟ್ ಫ್ರಾಂಕ್ಲಿ ಹೇಳ್ಬೇಕಂದ್ರೆ ಇದಕ್ಕಿನ್ನ ಆಗ್ಬೇಕು, ನಂಗೆ ತುಂಬಾನೇ ಇಷ್ಟ ಆಗಿತ್ತು. ಏನಪ್ಪಿ, ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇತ್ತು ಅಂದ್ರೆ. ಬಟ್ ಓನ್ಲಿ ಥಿಂಗ್ ಇಸ್ ಹೈಪರ್ ಆಕ್ಟಿವ್ ಇತ್ತು, ಹಾಗಾಗಿ. ಆ್ಯಂಡ್ ಗಂಡು ಬೇಕಿತ್ತಲ್ಲ, ಸೊ ಹಾಗಾಗಿ ಬಿಟ್ಟು ಬಂದಿದ್ದಂಥದ್ದು. ಎಸ್, ನೋಡಿದ್ರಲ್ಲ ಇವತ್ತಿನ ವಿಡಿಯೋ. ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಹಾಗೆ ನಿಮ್ಗೆ ಈ ಕ್ಯಾಟ್ ಇಷ್ಟ ಆಯ್ತಾ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಎಸ್, ನೋಡಿದ್ರಲ್ಲ ಇವತ್ತಿನ ವಿಡಿಯೋ, ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಮುಂದಿನ ವಿಡಿಯೋ ಮಿಸ್ ಮಾಡಿದೆ ನೋಡಿ, ಬಿಕಾಸ್ ಇದಕ್ಕೇನೇನು ತರಿಸಿದ್ವಿ, ಏನೇನು ಎತ್ತ ಎಲ್ಲ ಶೇರ್ ಮಾಡ್ತೀನಿ. ಓಕೆ, ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಅಂತ ಹೇಳ್ತಾ, ಎಲ್ಲರಿಗೂ ನಮಸ್ಕಾರ, ಬಾಯ್.